ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ನಮ್ ಈ ಗಾಬ್ಲಿನ ತೋರಿಸ್ತಾರೆ. ಗಾಬ್ಲಿನ್ ಅವ್ರ ರೂಮ್ ಅಲ್ಲಿ ಏನೋ ಒಂದು ಫೋಟೋ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಆ ಫೋಟೋಲಿ ಇರೋದು ಯಾರು ಅಂದ್ರೆ, ಈ ತುಂಬಾ ವರ್ಷದಿಂದ ನಮ್ ಗಾಬ್ಲಿನ್ ಕಿಮ್ಶಿನ್ ಆಗಿದ್ದಾಗ ಆ ರಾಣಿ ಆಗಿರ್ತಾರೆ ಆ ಲೇಡಿ. ನಮ್ ಗಾಬ್ಲಿನ್ ಫಸ್ಟ್ ಟೈಮ್ ಗಾಬ್ಲಿನ್ ಆಗಿ ಕನ್ವರ್ಟ್ ಆದ್ಮೇಲೆ ಕಿಂಗ್ ನ ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅರಮನೆ ಒಳಗೆ ಹೋಗಿರ್ತಾರೆ. ಆದ್ರೆ ಆ ಕಿಂಗ್ ಸಿಗೋ ಜಾಗದಲ್ಲಿ ಈ ಮಂತ್ರಿ ಸಿಕ್ಕಿ ಮಂತ್ರಿ ಸತ್ತಿರ್ತಾನೆ. ಆದ್ರೆ ಕಿಂಗ್ ನ ಸಾಯಿಸಕ್ಕಾಗದೆ ಕ್ವಾಬ್ದಲ್ಲಿ ಆ ಅರಮನೆನೇ ಬೆಂಕಿ ಹಾಯಿಸ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಬರ್ಬೇಕಾರೆ ಆ ಫೋಟೋ ಸಿಕ್ಕಿರತ್ತೆ. ಆ ಫೋಟೋನ ಎತ್ಕೊಂಡ್ ಬಂದಿರ್ತಾರೆ. ಈ ರಾಣಿಗೂ ನಮ್ಮ ಕಿಮ್ಸಿನ್ಗೂ ಏನ್ ಸಂಬಂಧ ಅನ್ನೋದು ಮುಂದೆ ಮುಂದೆ ಗೊತ್ತಾಗುತ್ತೆ. ಹಂಗೆ ಕಟ್ ಮಾಡಿದ್ರೆ ಇತ್ತಗೆ ನಮ್ಮ ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ರೆಸ್ಟೋರೆಂಟ್ ಕೆಲಸ ಮಾಡ್ತಾ ಇರ್ತಾಳೆ. ಪಕ್ಕದಲ್ಲಿರೋ ಒಂದು ಆತ್ಮ ಬಂದ್ಬಿಟ್ಟು ಹಿಂಸೆ ಕೊಡ್ತಾನೆ ಇರುತ್ತೆ. ಅದಲ್ದೆ ಈ ರೆಸ್ಟೋರೆಂಟ್ ಓನರ್ಸ್ ಇವನು ನಮ್ ಹೀರೋಯಿನ್ ಹತ್ರ ಗೊಣಗಕ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಎಂತರ ಬಗ್ಗೆ ಅಂದ್ರೆ, ಅದೇ ನಮ್ ಗ್ರಿಮ್ ರೀಪರ್ ಗೆ ಫೋನ್ ನಂಬರ್ ಕೊಟ್ಬಿಟ್ಟು ನನಗೆ ಫೋನ್ ಮಾಡು ಅಂತ ಹೇಳಿರ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ನಾನು ಅವ್ನಿಗೆ ನಂಬರ್ ಕೊಟ್ಟೆ, ಏನಕ್ಕೆ ನನಗೆ ಇನ್ನೂ ಮಾಡಿಲ್ಲ, ಯಾಕೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ವಾ, ನನಗೆ ನನ್ ಕಂಡ್ರೆ ಏನೋ ಅವ್ನಿಗೆ ಚೆನ್ನಾಗಿದ್ದೀನಿ ಅಂತ ಅನ್ಸ್ತಾ ಇಲ್ವಾ, ಹಂಗೆ ಹಿಂಗೆ ಅನ್ಕೊಂಡು ನಮ್ ಹೀರೋಯಿನ್ ಹತ್ರ ತಲೆ ತಿಂತಿರ್ತಾರೆ ನಮ್ ಹೀರೋಯಿನ್. ಅದಕ್ಕೆ ನಮ್ ಹೀರೋಯಿನ್ ಅವರು ನೋಡಕ್ ಚೆನ್ನಾಗಿದ್ರ, ನೋಡಕ್ ಸ್ಮಾರ್ಟ್ ಆಗಿದ್ರ, ಹಾಗಾದ್ರೆ ಈ ಸ್ಮಾರ್ಟ್ ಆಗಿರೋರೆಲ್ಲ ಹಂಗೇನೆ, ಯಾಕೆಂದ್ರೆ ಅವ್ರು ಬೇಕು ಅಂತ ನಮ್ನ ವೇಟ್ ಮಾಡಿಸಿ ನಮ್ನ ಹಿಂಸೆ ಕೊಡ್ತಾರೆ ಈ ತರ ಅಂತ ಏನೋ ಅವಳು ತುಂಬಾ ಎಕ್ಸ್ಪೀರಿಯನ್ಸ್ ಇರಂಗ್ ಮಾತಾಡ್ತಿರ್ತಾಳೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ಈ ಕಡೆ ಗಾಬ್ಲಿನ್ ಮನೇಲಿ ನಮ್ ಗ್ರಿಮ್ ರೀಪರ್ ನ ತೋರಿಸ್ತಾರೆ. ನಮ್ ಗ್ರಿಮ್ ರೀಪರ್ ನಮ್ ಶಿವನ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಶಿವನ್ ನೋಡಿದ್ದೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಕಣ್ಣೆಲ್ಲ ನೀರ್ ಬರೋ ಬಂದಿರುತ್ತೆ. ಅದಲ್ದೆ ನಮ್ ಶಿವನ್ ನೋಡಿದ್ದೆ ಅವ್ರಿಗೇನೋ ಸ್ವಲ್ಪ ಅಟ್ರಾಕ್ಟ್ ಆಗ ಜಾಸ್ತಿ ಆಗ್ತಿರ್ತಾರೆ. ಇದು ಏನು ಅನ್ನೋದು ಅವ್ರಿಗೆ ಅರ್ಥನೇ ಆಗ್ತಿರಲ್ಲ. ಅವ್ರು ಕೊಟ್ಟಿರೋ ಫೋನ್ ನಂಬರ್ ಕೈಲಿ ಹಿಡ್ಕೊಂಡು ಫೋನ್ ಮಾಡೋದ ಬೇಡವಾ ಅಂತ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ಫಸ್ಟ್ ನಮ್ ಗಾಬ್ಲಿನ್ ಮೀಟ್ ಮಾಡಿದಾಗ ಒಂದ್ ಗಿಫ್ಟ್ ಆಗಿ ಕೊಟ್ಬಿಡಿ ಎಂಬಿಟ್ಟು ಒಂದು ಬೊಕ್ಕೆನ ಇಸ್ಕೊಂಡಿರ್ತಾಳೆ ಗಾಬ್ಲಿನ್ ಹತ್ರ. ಆ ಗಾಬ್ಲಿನ್ ಕೊಟ್ಟಿರೋ ಬೊಕ್ಕೆನ ಹುಡಿಕೊಂಡು ಎತ್ಕೊಂಡ್ ಬರಕ್ಕೆ ಅಂತ ಮನೆಗೆ ಹೋಗ್ತಾಳೆ ಅವಳ ಮನೆಗೆ. ಆದ್ರೆ ಆ ಮನೇಲಿ ಅವ್ರ ಆಂಟಿ ಫ್ಯಾಮಿಲಿ ಯಾರು ಇರೋದೇ ಇಲ್ಲ. ಏಕೆಂದ್ರೆ ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಬಿಟ್ಟು ಹೊಟ್ಟೋಗಿರ್ತಾರೆ. ಖಾಲಿ ಮಾಡಿರ್ತಾರೆ ಅಂದ್ರೆ ಮನೆ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಇರೋ ಐಟಮ್ಸ್ ಎಲ್ಲ ಹಂಗೆ ಇರುತ್ತೆ. ಅದಕ್ಕೆ ಆ ಮನೆ ಓನರ್ ವೇಟ್ ಮಾಡ್ಬಿಟ್ಟು ಎಲ್ಲಾ ಐಟಮ್ಸ್ ಎಲ್ಲ ಖಾಲಿ ಮಾಡಿಸ್ತಾ ಇರ್ತಾರೆ. ಆಗ ನಮ್ ಹೀರೋಯಿನ್ ಬಂದಿದ್ ನೋಡ್ಬಿಟ್ಟು ಇದನ್ನ ವಿಷಯ ತಿಳಿಸ್ತಾರೆ. ಆಮೇಲೆ ನಿಮ್ದೇನಾರ ಐಟಮ್ಸ್ ಇತ್ತು ಅಂದ್ರೆ ಎತ್ಕೊಂಡ್ ಹೋಗು ಅಂತ ಹೇಳ್ತಾರೆ. ಆಮೇಲೆ ನಮ್ ಹೀರೋಯಿನ್ ಗಾಬ್ಲಿನ್ ಕೊಟ್ರ ಒಣಗೋಗಿರೋ ಬೊಕ್ಕೆನ ಎತ್ಕೊಂಡ್ ಬಂದ್ಬಿಟ್ಟು, ಇನ್ನು ನನ್ನ ಲೈಫ್ ಅಲ್ಲಿ ಯಾವಾಗ್ಲೂ ನಾನು ಒಬ್ನೇನೆ ಇರೋದು, ಯಾಕೆಂದ್ರೆ ನನಗೆ ಅಂತ ಇದ್ದಿದ್ದು ಒಂದ್ ಫ್ಯಾಮಿಲಿ ಅಂದ್ರೆ ನಮ್ಮ ಆಂಟಿ ಫ್ಯಾಮಿಲಿ, ಈಗ ಅವರು ಕೂಡ ಇಲ್ಲ. ಆಮೇಲೆ ಗಾಬ್ಲಿನ್ ಕೂಡ ಹೋಗ್ತಾ ಇದಾರೆ. ಅದಲ್ದೆ ನನ್ಗೆ ಹೇಳ್ಕೊಳಕ್ಕೆ ನನ್ಗೊಂದು ಬಾಯ್ ಫ್ರೆಂಡ್ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಖರ್ಚು ಮಾಡಕ್ಕೆ ದುಡ್ಡು ಕೂಡ ಇಲ್ಲ ಅಂತ ಅನ್ಕೊಂಡು ಸ್ವಲ್ಪ ಬೇಜಾರಲ್ಲಿ ಮಾತಾಡ್ಕೊಂಡು ಕೂತಿರ್ತಾಳೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ಮನೇಲಿ ಇರೋದ್ ಪ್ರಾಬ್ಲಮ್ ಅಂದ್ರೆ ಸರಿ ಅಂತ ಅನ್ಬಿಟ್ಟು ಸ್ಕೂಲ್ಗೆ ಅಂತ ಹೋಗ್ತಾಳೆ. ಆಗ ಇವಳು ರೆಗ್ಯುಲರ್ ಆಗಿ ಲೇಟ್ ಆಗಿ ಬರ್ತಿರೋದನ್ನ ನೋಡ್ಬಿಟ್ಟು ಟೀಚರ್, ನೀ ಯಾಕೆ ಯಾವಾಗ್ಲೂ ಲೇಟ್ ಆಗಿ ಬರ್ತಿದ್ಯಾ ಅಂತ ಅಂದಿ ಎಲ್ಲಾ ಮಾಡ್ಬೇಕಾರೆ ಅವ್ರ ಬ್ಯಾಗ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಇವಳದ್ದು ಒಂದು ಲೈಟರ್ ಸಿಕ್ಬಿಡುತ್ತೆ. ಆ ಲೈಟರ್ ನೋಡ್ಬಿಟ್ಟು, ನೀನು ಓದೋದು ಸರಿಯಾಗಿ ಓದಲ್ಲ, ನೀ ಅದು ಬೇರೆ ಸಿಗರೇಟ್ ಬೇರೆ ಇದ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮಗ್ ಗೊತ್ತು ಏನಕ್ಕೆ ಅವಳು ಲೈಟರ್ ಇಟ್ಕೊಂಡವಳೆ ಅಂದ್ರೆ ನಮ್ಮ ಗಾಬ್ಲಿನ್ ಕರಿಯಕ್ಕೋಸ್ಕರ. ಆಮೇಲೆ ಹಿಂಗ್ ಕಟ್ ಮಾಡಿದ್ರೆ ಈ ಕಡೆ ನಮ್ ಗಾಬ್ಲಿನ್ ತೋರಿಸ್ತಾರೆ. ನಮ್ ಗಾಬ್ಲಿನ್ ಗ್ರಿಮ್ ರೀಪರ್ ಹತ್ರ ಹೇಳ್ಕೊಂತ ಇರ್ತಾರೆ. ನಮ್ ಯೂನ್ಟೆಕ್ ನೆನ್ಸ್ಕೊಂಡ್ರೆ ನಂಗೆ ಸ್ವಲ್ಪ ಬೇಜಾರಾಗಿದೆ. ಯಾಕೆಂದ್ರೆ ನಾನು ಈ ಕಂಟ್ರಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅವಳು ಇನ್ನೊಂದ್ಸರಿ ನನ್ನ ಕರೀಲೇ ಇಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಗ್ರಿಮ್ ರೀಪರ್ ಹತ್ರ ಹೇಳ್ತಿರ್ತಾರೆ. ನಾನು ಅವಳು ಎಲ್ಲಿದ್ದಾಳೆ ಅಂತ ಆ ಜಾಗಕ್ಕೆ ಹೋದ್ರೆ ಆ ಜಾಗದಲ್ಲಿ ಅವಳು ಇರೋದೇ ಇಲ್ಲ. ಅವಳನ್ನ ಎಲ್ಲಾ ಕಡೆ ಹುಡುಕಿ ಸಾಕಾಯ್ತು, ನನಗೆ ಅವಳು ಸಿಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಯಾವಾಗ್ಲೆಲ್ಲ ಬೇಜಾರಾಗಿರ್ತಾಳೋ ಒಂದು ಬೀಚ್ ಇರುತ್ತೆ ಅವಳದೇ, ಅದು ಒಂದು ಫೇವ್ರೆಟ್ ಪ್ಲೇಸ್. ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಫೀಲ್ ಮಾಡ್ತಾ ಕೂತಿರ್ತಾಳೆ. ನನಗೆ ಅಂತ ಒಂದು ಫ್ಯಾಮಿಲಿ ಇಲ್ಲ, ನನಗೆ ಅಂತ ಒಂದು ಬಾಯ್ ಫ್ರೆಂಡ್ ಕೂಡ ಇಲ್ಲ, ಖರ್ಚು ಮಾಡಕ್ಕೆ ಅಂತ ಒಂದು ಕಾಸು ಕೂಡ ಇಲ್ಲ, ಏನ್ ನನ್ ಜೀವನ ಹಿಂಗೈತಲ್ಲ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಕೊಂಡು ತುಂಬಾ ಬೇಜಾರಲ್ಲಿರ್ತಾಳೆ. ಆ ಟೈಮ್ಲಿ ಭಯಂಕರವಾಗಿ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ ನೋಡಿದ್ರೆ ಇದಕ್ಕಿದಂಗೆ ಇವಳಿಗೆ ನೆನೆಯದೇ ಇಲ್ಲ. ಹೇಳು ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ ಗಾಬ್ಲಿನ್ ಅಲ್ಲೇ ಬಂದ್ಬಿಟ್ಟು ಅವಳಿಗೆ ಛತ್ರಿ ಇಟ್ಕೊಂಡಿರ್ತಾರೆ. ಅವಳನ್ನ ನೋಡ್ಬಿಟ್ಟು, ನೀನು ಎಲ್ಲಾ ಕಡೆ ಹುಡುಕ್ತೆ ನನಗೆ ಸಿಕ್ಲಿಲ್ಲ, ನೀ ಈ ಜಾಗದಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ ಬಂದೆ, ನೀ ಇದೇ ಜಾಗದಲ್ಲಿ ಇದ್ದೆ ಅಂತ ಗಾಬ್ಲಿನ್ ಯೂನ್ಟೆಕ್ ಹತ್ರ ಹೇಳ್ತಾರೆ. ಅದಾದ್ಮೇಲೆ ನಮ್ ಯೂನ್ಟೆಕ್ ಗಾಬ್ಲಿನ್ ನೋಡಿದ ಖುಷಿಲಿ, ಹೌದು ನೀವು ನನ್ನ ಈ ಕಂಟ್ರಿ ಬಿಟ್ಬಿಟ್ಟು ಹೋಗ್ತೀನಿ ಅಂತ ನನ್ಗೆ ಹೇಳಿದ್ರೆ, ಅದಲ್ದೆ ನಮ್ಮ ಆಂಟಿ ಫ್ಯಾಮಿಲಿ ನಾ ಇರೋ ಮನೆ ಬಿಟ್ಬಿಟ್ಟು ಎಲ್ಲೋದ್ರು ಅನ್ನೋದೇ ಐಡಿಯಾ ಇಲ್ಲ. ಇಲ್ಲ ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ತಾ
ಇದೀನಿ, ಅದಲ್ದೆ ನನ್ಗಿರೋ ಪ್ರಾಬ್ಲಮ್ಸ್ ಅಲ್ದೆ ಈ ಮಳೆ ಬೇರೆ ಬರ್ತಾ ಕೂತಿದೆ ಅಂತ ಅನ್ಕೊಂಡು ಜೋರಾಗಿ ನಾನ್ ಸ್ಟಾಪ್ ಹೇಳ್ತಾನೆ ಇರ್ತಾಳೆ. ಗಾಬ್ಲಿನ್ ಇದನ್ ಕೇಳಿದ್ಮೇಲೆ ನಿನಗ್ ಗೊತ್ತಾ ಸಂಬಂಧವೇ ಇಲ್ಲದೆ ಯಾಕೆ ಅಂತ ಮಳೆ ಬರ್ತಿದೆ ಅಂತ, ಯಾಕೆಂದ್ರೆ ನಾನೊಂದು ಗಾಬ್ಲಿನ್, ಅದರಿಂದ ನಾನು ಯಾವಾಗೆಲ್ಲ ಬೇಜಾರಾಗಿರ್ತೀನೋ ಅವಾಗೆಲ್ಲ ಮಳೆ ಬರುತ್ತೆ ಅಂತ ಗಾಬ್ಲಿನ್ ಇವನ್ ಟಕ್ಕತ್ರ ಹೇಳ್ತಾರೆ. ಅವ್ರು ಯಾವಾಗ ಇವ್ರು ಒಬ್ರಿಗೊಬ್ರು ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೋ ಜೋರಾಗಿ ಉಯ್ತಾ ಇದ್ದಿದ್ ಮಳೆ ನಿಂತೇ ಹೋಗುತ್ತೆ. ಆಮೇಲೆ ಕೆನಡಾಗ್ ಹೋದ್ಮೇಲೆ ನಮ್ ಹೀರೋಯಿನ್ ಜೊತೆ ಗಾಬ್ಲಿನ್ ಒಂದು ಮ್ಯಾಪ್ ಅಲ್ಲಿ ಲೀಫ್ ನ ಇಟ್ಕೊಂಡಿರ್ತಾರಲ್ಲ, ಆ ಲೀಫ್ ನ ಇವಳು ಲ್ಯಾಮಿನೇಟ್ ಎಲ್ಲ ಮಾಡ್ಬಿಟ್ಟು ಇಟ್ಕೊಂಡು ಗಾಬ್ಲಿನ್ ಕೊಡಕ್ಕೆ ಅಂತ ಇಟ್ಕೊಂಡಿರ್ತಾಳೆ. ಅದನ್ನ ಗಾಬ್ಲಿನ್ ಗೆ ಕೊಟ್ಬಿಡ್ತಾಳೆ. ಗಾಬ್ಲಿನ್ ಹೋಗಕ್ಕಿಂತ ಮುಂಚೆ ಒಂದು ಸಪೋರ್ಟ್ ಆಗಿ ಅವಳ ತಲೆ ಮೇಲೆ ಕೈ ಮಡಗಿ, ನಾ ಇರದೆ ಇವತ್ತೇ ಲಾಸ್ಟ್ ದಿನ, ನಾ ಇದಾದ್ಮೇಲೆ ಈ ಕಂಟ್ರಿಲ್ ನಾ ಇರಕ್ ಹೋಗಲ್ಲ, ಮತ್ತೆ ವಾಪಸ್ ಬರ್ತೀನ ಇಲ್ವ ಅನ್ನೋದು ಡೌಟ್ ಅಂತ ಸ್ವಲ್ಪ ಬೇಜಾರಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ನಮ್ ಹೀರೋಯಿನ್ ಅದನ್ನ ಕೇಳಿದ್ದೆ ಸ್ವಲ್ಪ ಬೇಜಾರಾಗ್ಬಿಡ್ತಾಳೆ. ಹಂಗೆ ಇಬ್ರು ಮಾತಾಡದ್ಮೇಲೆ ಗಾಬ್ಲಿನ್ ಆ ಜಾಗ ಬಿಡ್ಬಿಟ್ಟು ಹೊರಡ್ತಾರೆ. ಅದಾದ್ಮೇಲೆ ನಮ್ ಗಾಬ್ಲಿನ್ ಮನೇಲಿ ತೋರಿಸ್ತಾರೆ. ನಮ್ ಗ್ರಿಮ್ ರೀಪರ್ ಏನೋ ತುಂಬಾ ಬೇಜಾರಲ್ಲಿರಂಗೆ, ಯಾಕೆಂದ್ರೆ ನಮ್ ಗಾಬ್ಲಿನ್ ಕಂಟ್ರಿ ಬಿಟ್ಟು ಹೋಗ್ತಾರೆ ಅಂತ ಬೇಜಾರಲ್ಲಿರಂಗೆ ನಾಟಕ ಮಾಡ್ತಾ ಇರ್ತಾರೆ. ಆದ್ರೆ ಒಳಗಡೆ ಮಾತ್ರ ತುಂಬಾ ಖುಷಿಯಾಗವ್ರೆ ಅನ್ನೋದು ಚೆನ್ನಾಗ್ ಅರ್ಥ ಆಗುತ್ತೆ. ಆಮೇಲೆ ಹಿಂಗೆ ಇಬ್ರು ಮಾತಾಡ್ಬೇಕಾರೆ ಇದ್ದಕ್ಕಿದಂಗೆ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ. ಇದನ್ ಕೇಳಿದ್ರೆ ಇಬ್ರಿಗೂ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ತುಂಬಾ ವರ್ಷದಿಂದ ಈ ಮನೆ ಕಾಲಿಂಗ್ ಬೆಲ್ ಯಾರು ಒತ್ತೇ ಇಲ್ಲ, ಹ್ಯೂಮನ್ಸ್ ಈ ಕಡೆ ಸೈಡ್ ಬರೋದೇ ಇಲ್ಲ, ಬರ್ತಾರೆ ಬಟ್ ಅವ್ರಿಗೆಲ್ಲ ಆಕ್ಸೆಸ್ ಇರುತ್ತೆ. ಇದನ್ ಕೇಳಿಗೂ ಇಬ್ರು ಶಾಕ್ ಆಗ್ಬಿಡ್ತಾರೆ. ಯಾರು ಅಂತ ಹೋಗಿ ನೋಡಿದ್ರೆ ನಮ್ ಗ್ರಿಮ್ ರೀಪರ್ ಹೋಗಿ ನೋಡಿದ್ರೆ ನಮ್ ಹೀರೋಯಿನ್ ಯೂನ್ಟೆಕ್ ಬಂದ್ ನಿಂತಿರ್ತಾಳೆ. ಆಗ ನಮ್ ಗ್ರಿಮ್ ರೀಪರ್ ನೋಡ್ಬಿಟ್ಟು, ನೀವು ಗ್ರಿಮ್ ರೀಪರ್ ಅಲ್ವಾ, ನೀವು ಇಲ್ಲೇ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಗಾಬ್ಲಿನ್ ಇದಾರ ಅಂತ ಕೇಳಿದಾಗ ನಮ್ ಗಾಬ್ಲಿನ್ ಹಿಂದೆನೆ ಬಂದ್ ನಿಂತಿರ್ತಾರೆ. ನಮ್ ಗಾಬ್ಲಿನ್ ಯೂನ್ಟೆಕ್ ನ ನೋಡ್ಬಿಟ್ಟು, ನೀ ಯಾಕೆ ಇವಾಗ ಇಲ್ಲಿ ಬಂದಿದ್ಯಾ, ಸರಿ ನಿನಗೆ ನನ್ ಮನೆ ಅಡ್ರೆಸ್ ಹೆಂಗ್ ನಿನ್ಗೆ ಗೊತ್ತಾಯ್ತು ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ನನ್ ಜೊತೆಲಿರೋ ಆತ್ಮಗಳಿದಾವಲ್ಲ ಅವೇ ನನಗೆ ನಿಮ್ ಮನೆಗ್ ಬರೋ ದಾರಿ ಹೇಳ್ಕೊಡ್ತು. ಅದಕ್ಕಿಂತ ಮುಂಚೆ ನಿಮ್ಗೆ ಹತ್ರ ನಾನು 3 ಕ್ವಶನ್ ಕೇಳ್ಬೇಕು. ಏನಂದ್ರೆ ಫಸ್ಟ್ ಕ್ವಶನ್, ನೀವು ಹುಡುಕ್ತಾ ಇರೋ ಆ ಹುಡುಗಿ ಆಗಿದ್ರೆ, ಅಂದ್ರೆ ನೀವು ಗಾಬ್ಲಿನ್ಸ್ ಬ್ರೈಡ್ ಆಗಿದ್ರೆ ನಾನು ನಿಮ್ನ ಹಂಗೆ ಮ್ಯಾರೇಜ್ ಮಾಡ್ಕೊಬೇಕಾ ಅಂತ ಕೇಳ್ತಾಳೆ. ಸೆಕೆಂಡ್ ಕ್ವಶನ್, ನನಗೆ ಒಂದು $5,000 ಸಾಲವಾಗಿ ಕೊಡಕ್ಕಾಗತ್ತಾ ಅಂತಾಳೆ. ಥರ್ಡ್ ಕ್ವಶನ್, ನೀವು ಇಷ್ಟು ವರ್ಷದಿಂದ ಹುಡುಕ್ತಾ ಇರೋ ಬ್ರೈಡ್ ನಾನಾಗಿದ್ರೆ ಈ ಕಂಟ್ರಿ ಬಿಟ್ಟು ನೀವು ಹೋಗಲ್ವಾ ಅಂತ ಕೇಳ್ತಾಳೆ. ಗಾಬ್ಲಿನ್, ಈ ವಿಷಯದ ಬಗ್ಗೆ ಎಲ್ಲ ನೀ ಯಾಕೆ ಟೆನ್ಷನ್ ತಗೋತಿದ್ಯಾ, ಯಾಕೆಂದ್ರೆ ನೀನು ಗಾಬ್ಲಿನ್ಸ್ ಬ್ರೈಡ್ ಅಲ್ವೇ ಅಲ್ಲ, ಯಾಕೆಂದ್ರೆ ನಾ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀನ್ ನೋಡ್ಬೇಕು ಅನ್ನೋದು ನಿನಗೆ ಅದು ಕಣ್ಣಿಗೆ ಕಾಣ್ತಾನೆ ಇಲ್ಲ, ಅದರಿಂದ ನಾನು ಕಂಟ್ರಿ ಬಿಟ್ಟು ಹೋಗೋ ಚಾನ್ಸ್ ತುಂಬಾ ಜಾಸ್ತಿ ಅಂತ ಗಾಬ್ಲಿನ್ ಯೂನ್ಟೆಕ್ ಹತ್ರ ಹೇಳ್ತಾರೆ. ಅದರಿಂದ ನೀನು ಗಾಬ್ಲಿನ್ಸ್ ಬ್ರೈಡ್ ಅಲ್ಲ ಅನ್ನೋದ್ರಿಂದ ನಿನ್ ಕೈಲಿ ಆಗಲ್ವಲ್ಲ ಅಂತ ನಮ್ ಹೀರೋಯಿನ್ ಹೇಳ್ತಾಳೆ. ನೀವು ಕೇಳೋ ವಿಷಯ ನನ್ನ ಹತ್ರ ನೋಡಕ್ ಆಗ್ತಾ ಇದೆ, ನಿಮ್ ಚೆಸ್ಟ್ ಅಲ್ಲಿ ಒಂದು ಸ್ಪಾಡ್ ಇದೆ ನೋಡಿ ಈ ಜಾಗದಲ್ಲಿ ಅಂತ ತೋರಿಸ್ತಾಳೆ. ಅದನ್ನ ಕೇಳಿದ್ರೆ ನಮ್ ಗಾಬ್ಲಿನ್ಗೆ ಸ್ವಲ್ಪ ಸಾಕಾಗ್ಬಿಡುತ್ತೆ. ಇಷ್ಟು ವರ್ಷ ಈ ಹುಡುಗಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ತುಂಬಾ ಸಂತೋಷದಲ್ಲಿ ಕೈ ಕಾಲೇ ಓಡ್ತಾ ಇಲ್ಲ. ಮನೆಯೊಳಗೆ ಹೋಗ್ಬಿಟ್ಟು ಗ್ರಿಮ್ ರೀಪರ್ ಹತ್ರ ಕಿರ್ಚಾಡ್ತಿರ್ತಾರೆ. ನನ್ ಸಾವು ಈಚೆ ಬಂದ್ ನಿಂತಿದೆ, ನನಗ್ ನಂಬಕ್ ಕೂಡ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಟೆನ್ಷನ್ ಆಗಿ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಆ ಗ್ರಿಮ್ ರೀಪರ್ ಹೇಳ್ತಾರೆ, ಹಾಗಾದ್ರೆ ನೀನು ಈ ವಿಷಯದಿಂದ ತುಂಬಾ ಖುಷಿಯಾಗಿರ್ತೀಯ ಅನ್ಕೋತೀನಿ, ಯಾಕೆಂದ್ರೆ ನೀ ಇಷ್ಟು ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ ಇದೆ ಅಂದೆ, ಆ ಹುಡುಗಿಯಿಂದ ಹೆಲ್ಪ್ ಇಂದ ನೀನು ನಿನ್ ಸೋಲ್ ನ ಹೆವನ್ ಕಳಿಸ್ಬಿಡ್ತೀಯ ಅಂತ ಗ್ರಿಮ್ ರೀಪರ್ ಗಾಬ್ಲಿನ್ ಹತ್ರ ಹೇಳ್ತಾರೆ. ಇಲ್ಲಿ ಗ್ರಿಮ್ ರೀಪರ್ ಹೇಳ್ತಿರೋದ್ನೆಲ್ಲ ಕೇಳಿಸ್ಕೊಳ್ದಲ್ದೆ ನಮ್ ಗಾಬ್ಲಿನ್ ಇವ್ರ ಲೈಫೇ ಮುಗ್ದೋಗುತ್ತೆ ಅನ್ಬಿಟ್ಟು ಇಷ್ಟು ವರ್ಷದಿಂದ ಕಾಯ್ತಿರೋ ಹುಡುಗಿ ಮುಂದೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ಕೊಂಡು ತುಂಬಾ ಟೆನ್ಷನ್ ಇರ್ತಾರೆ. ಅದನ್ನ ಅವ್ರು ಆಡ್ತಿರೋದ್ ನೋಡ್ಬಿಟ್ಟು ಮುಖ ನೋಡ್ಬಿಟ್ಟು ಗ್ರಿಮ್ ರೀಪರ್ ಇವ್ರ ಜೀವನದಲ್ಲಿ ಯಾವ ವಿಷಯಕ್ಕೂ ಭಯ ಪಡದೆ ಗಾಬ್ಲಿನ್ ಫಸ್ಟ್ ಟೈಮ್ ಅವ್ರ ಸಾವನ್ನ ನೆನ್ಸ್ಕೊಂಡು ಎದುರ್ತಿರ್ತಾರೆ. ಬೇಕು ಅಂತ ಗ್ರಿಮ್ ರೀಪರ್ ಗಾಬ್ಲಿನ್ ಹತ್ರ, ಈ ಕಡೆ ನೋಡಿಲಿ ನೀನು ಫಸ್ಟ್ ಆ ಹುಡುಗಿ ಹತ್ರ ನೀನು ಚೆನ್ನಾಗ್ ಮಾತಾಡ್ಬೇಕು, ಯಾಕೆಂದ್ರೆ ನೀನ್ ಏನಾದ್ರು ಸ್ವಲ್ಪ ಬೈದ್ಬಿಟ್ರೆ ಆ ಹುಡುಗಿ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ನಿನ್ ಸ್ಪಾಟ್ ತೆಗ್ಬಿಟ್ರೆ ನಿನ್ ಕತೆ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ನೀನ್ ಸ್ವಲ್ಪ ಚೆನ್ನಾಗ್ ಮಾತಾಡ್ ಕಲ್ತ್ಕೊ ಅಂತ ಗ್ರಿಮ್ ರೀಪರ್ ಹೇಳ್ತಾರೆ. ಬೇಕು ಅಂತ ಎದುರಿಸಿರ್ತಾರೆ. ಅದಾದ್ಮೇಲೆ ಗಾಬ್ಲಿನ್ ಗ್ರಿಮ್ ರೀಪರ್ ನ ಕರ್ಕೊಂಡು ಈಚೆ ಕಡೆ ಹೊರಟೋಗ್ತಾರೆ. ಅದೇ ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಯೂನ್ಟೆಕ್ ಗಾಬ್ಲಿನ್ ಹತ್ರ ತುಂಬಾ ಕ್ವಶನ್ ಕೇಳ್ತಿರ್ತಾಳೆ. ನನ್ನಿಂದ ನಿಮ್ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನ ನೋಡಕ್ ಆಗ್ತಿದೆ, ಹಂಗಂದ್ರೆ ನಾನು ನಿಮ್ ಗಾಬ್ಲಿನ್ ಸ್ಪ್ರೆಡ್ ತಾನೆ, ಆ ವಿಷಯನ ನೀವು ನಂಬ್ತೀರಾ ಅಂತ ಕೇಳ್ತಾಳೆ. ಆಗ ಗಾಬ್ಲಿನ್ ನಂಬ್ತೀನಿ ಅಂತ ಹೇಳ್ತಾರೆ. ನಾ ಇಷ್ಟು ವರ್ಷದಿಂದ ಕಾಯ್ತಾ ಇರೋ ಹುಡುಗಿ ಅಂದ್ರೆ ನೀನೇ, ಆ ಬ್ರೈಡ್ ನೀನೇ ಅಂತ ಹೇಳ್ತಾರೆ. ನನಗೆ ತುಂಬಾ ಸಂತೋಷ ಆಗಿದೆ, ಯಾಕೆಂದ್ರೆ ನಾನೇ ನಿಮ್ ಬ್ರೈಡ್ ಅನ್ನೋದ್ರಿಂದ ನೀವು ಈ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಗೆ ಹೋಗೋ ಕೆಲ್ಸ ಇರಲ್ಲ ಅಂತ ಗಾಬ್ಲಿನ್ ನ ಕೇಳ್ತಾಳೆ. ಅದೇ ತರ ನಾನು ಈ ಮನೇಲೆ ಉಳ್ಕೊಂತೀನಿ, ಯಾಕೆಂದ್ರೆ ನಮ್ಮ ಅಮ್ಮ ಸತ್ತೋದ್ಮೇಲೆ ನನ್ನ ಆಂಟಿ ಮನೆಯಲ್ಲೇ ಇದ್ದಿದ್ದು, ನನಗೆ ಅಂತ ಸಪೋರ್ಟ್ ಆಗಿ ಯಾರು ಇಲ್ಲ, ನನಗೆ ಅಂತ ಒಂದ್ ಮನೆ ಇಲ್ಲ, ಖರ್ಚು ಮಾಡಕ್ ಒಂದ್ ದುಡ್ಡು ಅಂತ ಇಲ್ಲ, ಅದರಿಂದ ನಾನ್ ನಿಮ್ ಜಾಗದಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಗಾಬ್ಲಿನ್ ಹತ್ರ ಹೇಳ್ತಾ ಇರ್ತಾರೆ. ಗಾಬ್ಲಿನ್
ಯಾಕೆ ಬೇಕು ಇವಳ ಹತ್ರ ಜೋರಾಗಿ ಜಾಸ್ತಿ ಕೋಪದಲ್ಲಿ ಏನಾರು ಮಾತಾಡ್ಬಿಟ್ರೆ ನನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ತೆಗೆದ್ಬಿಡ್ತಾಳೆ ಅಂತ ಅನ್ಬಿಟ್ಟು ಎದುರ್ಕೊಂಡು ಸ್ವಲ್ಪ ನೀಟಾಗಿ ಮಾತಾಡಕ್ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ನೋಡು, ನೀ ಹೇಳಿರೋ ಇದೇ ಮನೇಲಿ ಗ್ರಿಮ್ ರೀಪರ್ ಕೂಡ ಅಲ್ಲೇ ಇದ್ದಾರೆ. ಅವ್ರು ನೋಡ್ ನಿನಗ್ ಭಯ ಅಲ್ವಾ ಅಂತ ಕೇಳ್ತಾರೆ. ಆಗ ನಮ್ ನಿಜ ಹೇಳ್ಬೇಕು ಅಂದ್ರೆ ನಮ್ ಹೀರೋಯಿನ್ಗೆ ಗ್ರಿಮ್ ರೀಪರ್ ನ ನೋಡ್ಬಿಟ್ಟು ಈಗ ಭಯನೇ ಹೊಟ್ಟೋಯ್ತು. ಯಾಕೆಂದ್ರೆ ತಾನೊಬ್ಳು ಗಾಬ್ಲಿನ್ಸ್ ಬ್ರೈಡ್ ಅಂತ ಗೊತ್ತಾದ್ಮೇಲೆ ಅವಳಿಗೆ ಏನು ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಇವಳು ಇರೋದ್ ನೋಡ್ಬಿಟ್ಟು ಇಬ್ರು ಬೇರೆ ಚಾನ್ಸ್ ಇಲ್ಲ ಅಂತ ಅನ್ಬಿಟ್ಟು ಯೂನ್ ಟೆಕ್ ನ ಮನೆ ಒಳಗೆ ಹೋಗ್ಬಿಟ್ಬಿಡ್ತಾರೆ. ಲಿವಿಂಗ್ ರೂಮ್ ಇರಕ್ಕೆ ಅಂತ ಹೇಳಿದ್ರೆ ನಮ್ ಹೀರೋಯಿನ್ ಆ ಮನೆ ಒಂದು ಪ್ಯಾಲೇಸ್ ತರ ಇರೋದನ್ನ ನೋಡ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ರೌಂಡ್ ಹೊಡಿತಾ ಇರ್ತಾಳೆ. ಈ ಕಡೆ ಸವರಿಸ್ತಾರೆ. ನಮ್ ಗಾಬ್ಲಿನ್ ಗ್ರಿಮ್ ರೀಪರ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಯೂನ್ ಟೆಕ್ ಇದೇ ಮನೇಲಿ ಇರೋದು ಸರಿಯಾಗಿರಲ್ಲ, ಇವಳನ್ನ ಬೇರೆ ಜಾಗದಲ್ಲಿ ಇರ್ಸಕ್ಕೆ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಗಾಬ್ಲಿನ್ ಹತ್ರ ಅವಳು ತುಂಬಾ ದಿನದಿಂದ ಕೇಳ್ತಾನೆ ಇರ್ತಾಳೆ $5,000 ಬೇಕು ಅಂತ. ಅದನ್ನ ಕೊಟ್ಬಿಡ್ತಾರೆ. ನೋಡು, ನೀನ್ ಕೇಳ್ದಂಗೆ ಒಂದು ಫುಡ್ ಗಿಡ್ಡು ನಿನಗ್ ಬೇಕಾಗಿರೋ ಖರ್ಚು ಮಾಡಕ್ಕೆ ದುಡ್ಡು ಎಲ್ಲಾನು ಕೊಟ್ಟಿದೀನಿ. ಇದ್ರಲ್ಲಿ ಬೇಕಾಗಿರೋ ಎಲ್ಲಾ ವಿಷಯನೂ ನೀ ಎತ್ಕೋಬಹುದು. ಆದ್ರೆ ನೀ ಈ ಮನೇಲಿ ನಿನಗೆ ಉಳ್ಕೊಳಕ್ ಜಾಗ ಇಲ್ಲ. ಯೂನ್ ಟೆಕ್ ನಾ ಯಾಕೆ ಇಲ್ಲಿ ಇರಬಾರ್ದು? ನೀವ್ ಇಷ್ಟು ವರ್ಷದಿಂದ ಕಾಯ್ತಾ ಇರೋದು ನನಗೋಸ್ಕರ ಅಂತಾನೆ. ನಾ ಯಾಕೆ ಈ ಜಾಗದಲ್ಲಿ ಇರಬಾರ್ದು ಅಂತಾಳೆ. ಈ ಮನೇಲಿ ಇರೋದು ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಇದೆ. ಇನ್ ಸ್ವಲ್ಪ ದಿನ ಆದ್ಮೇಲೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮಕ್ಳು ಮರಿ ಅಂತೆಲ್ಲ ಆಗುತ್ತೆ. ಹಿಂಗ ಅಡ್ಜಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಇವಳು ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಿರ್ತಾಳೆ. ನೀವು ನನ್ ಮೇಲೆ ಕೋಪ ಮಾಡ್ಕೊಳಂಗೆ ನಾನು ಯಾವ ವಿಷಯದ ಬಗ್ಗೆ ನಾನು ನಡ್ಕೊಳಲ್ಲ ಅಂತ ನಮ್ ಯೂನ್ ಟೆಕ್ ಮಾತಾಡ್ತಿರೋದ್ ನೋಡ್ಬಿಟ್ಟು ಗಾಬ್ಲಿನ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಇವಳು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನನಗೆ ಪ್ರಾಬ್ಲಮ್, ಇವಳನ್ನ ಕಳ್ಸಕ್ ಆಗಲ್ಲ. ಅದರಿಂದ ಇವಳಿಗೆ ಬೇರೆ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಬಿಟ್ಟು ಅವಳ ನಮ್ ಗಾಬ್ಲಿನ್ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ತಾರೆ. ಅಂದ್ರೆ ಡ್ಯೂಕ್ ಇಂದ ಅವ್ರ ತಾತನ ಕರ್ಸ್ಬಿಟ್ಟು ತಾತ ಹತ್ರ ಎಲ್ಲಾ ವಿಷಯನು ಯೂನ್ ಟೆಕ್ ಬಗ್ಗೆ ಹೇಳ್ಬಿಡ್ತಾರೆ. ಅದರಿಂದ ಅವ್ರ ತಾತ ಇವಳನ್ನ ಕರ್ಕೊಂಡೋಗಿ ಇವ್ರದೊಂದು ರೆಸ್ಟೋರೆಂಟ್ ಇರಿಸ್ತಾರೆ ನಮ್ ಹೀರೋಯಿನ್. ಅಲ್ಲಿ ಹೋದ್ಮೇಲೆ ಡ್ಯೂಕ್ ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಶಾಕ್ ಆಗ್ಬಿಡ್ತಾಳೆ. ಯಾಕೆಂದ್ರೆ ಆಲ್ರೆಡಿ ಇವರಿಬ್ರು ಲೈಬ್ರರಿಲಿ ಮೀಟ್ ಆಗಿರ್ತಾರೆ. ಇನ್ನೂ ಕೂಡ ಡ್ಯೂಕ್ ಗೆ ಇವಳು ಏನಾಗಬೇಕು ಅನ್ನೋದೇ ವಿಷಯ ಗೊತ್ತಿರಲ್ಲ. ನಮ್ ಹೀರೋಯಿನ್ ಹೋದ್ಮೇಲೆ ಡ್ಯೂಕ್ ತಾತ ಹತ್ರ ಕೇಳ್ತಾ ಇರ್ತಾನೆ, ಯಾಕೆ ಅಷ್ಟೊಂದು ಮರ್ಯಾದೆ ಕೊಡ್ಬೇಕು, ಅವ್ರು ಅಷ್ಟೊಂದು ಇಂಪಾರ್ಟೆಂಟ್ ಅಂದಾಗ ಆ ವಿಷಯ ಎಲ್ಲ ನಿನಗ್ ಬೇಡ, ಆದ್ರೆ ನೀನು ಅವ್ರಿಗೆ ಮರ್ಯಾದೆ ಕೊಟ್ರೆ ನಿನಗೆ ಬೆನಿಫಿಟ್ ನಿನಗೆ ಅಂತ ತಾತ ಡ್ಯೂಕ್ ಹತ್ರ ಕಂಡೀಷನ್ ಆಗಿ ಹೇಳ್ಬಿಡ್ತಾರೆ. ಡ್ಯೂಕ್ ತಾತ ಯೂನ್ ಟೆಕ್ ಹತ್ರ ನನ್ ಮೊಮ್ಮಗ ಇರ್ತಾನೆ, ನಿಮ್ಗೆ ಏನ್ ಕೆಲ್ಸ ಬೇಕು ಅಂದ್ರೆ ಚೆನ್ನಾಗ್ ಅವನ ಹತ್ರ ಕೆಲಸ ಮಾಡ್ಸಿ ಅಂತ ಹಾಕೊಟ್ಬಿಡ್ತಾರೆ. ಇವಾಗ ನಮ್ ಹೀರೋಯಿನ್ ಯೂನ್ ಟೆಕ್ ತುಂಬಾ ಖುಷಿಯಾಗಿರ್ತಾಳೆ. ಈ ತರ ಜಾಗನೆಲ್ಲ ಅವಳ ಲೈಫ್ ನೋಡಿರಲ್ಲ. ಆದ್ರೆ ಏನೇ ಇಷ್ಟು ದೊಡ್ಡ ಜಾಗದಲ್ಲಿ ಇದ್ರು, ಎಷ್ಟೇ ಚೆನ್ನಾಗಿದ್ರು ಅವಳ ಲೈಫ್ ಯಾವಾಗ್ಲೂ ಒಬ್ಳೇ ಇರಂಗೆ ಫೀಲ್ ಮಾಡ್ತಾನೆ ಇರ್ತಾಳೆ. ಗಾಬ್ಲಿನ್ ತೋರಿಸ್ತಾರೆ. ಗಾಬ್ಲಿನ್ಗೆ ನಡೀತಿದ್ದ ವರ್ಷದಿಂದ ಕಾಯ್ತಾ ಇರೋ ಬ್ರೈಡ್ ಸಿಕ್ಕಾದ್ಮೇಲೆ ತುಂಬಾ ಸ್ಟ್ರೆಸ್, ಡಿಪ್ರೆಷನ್ ಅಂತ ಏನೇನು ಎಲ್ಲ ಬಂದ್ಬಿಡುತ್ತೆ. ಅದಕ್ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇರ್ತಾರೆ. ಅದೇ ತರ ಗ್ರಿಮ್ ರೀಪರ್ ತಗೋತಿರ್ತಾರೆ. ಯಾಕೆಂದ್ರೆ ನಮ್ ಗಾಬ್ಲಿನ್ ಬಂದಿರೋ ಸ್ಟ್ರೆಸ್, ಡಿಪ್ರೆಷನ್ ಇಂದ ಅವ್ರಿಗೂ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಅವರು ತಗೋತಿರ್ತಾರೆ. ಇವ್ರಿಬ್ರು ತಗೋತಾ ಇರೋದ್ನ ಡ್ಯೂಕ್ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂತಾನೆ. ಅಲ್ಲ, ಇದೆಲ್ಲ ಮಾಡಿರೋದು ಹ್ಯೂಮನ್ಸ್ಗೆ, ಆದ್ರೆ ಇವ್ರು ಗಾಬ್ಲಿನ್, ಅದು ಗ್ರಿಮ್ ರೀಪರ್, ಇಬ್ರು ಹಿಂಗ್ ತಗೊಂಡ್ರೆ ಏನ್ ಯೂಸ್ ಅಂತ ಅನ್ಕೊಂಡು ಮಾತಾಡ್ಕೊಂಡು ಹೋಗ್ತಾನೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಾಬ್ಲಿನ್ ಈ ವರ್ಲ್ಡ್ ನ ಬಿಟ್ಬಿಟ್ಟು ಹೋಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದರಿಂದ ಇದು ಹೋಗ್ದೇನೆ ಇರಕ್ಕೆ, ಗಾಬ್ಲಿನ್ ಹೋಗ್ದೇನೆ ಇರೋದನ್ನ ನೋಡ್ಬಿಟ್ಟು ಗ್ರಿಮ್ ರೀಪರ್ ಇಷ್ಟ ಇರಲ್ಲ. ಅದಕ್ಕೋಸ್ಕರ ಬೇಕು ಅಂತ ಇಲ್ಲಿ ನೋಡು ಗಾಬ್ಲಿನ್, ನೀನು ತಪ್ಪು ಮಾಡ್ತಿದೀಯ. ಯಾಕೆಂದ್ರೆ ಇಷ್ಟು ವರ್ಷದಿಂದ ಕಾಯ್ತಾ ಇರೋ ಹುಡುಗಿ ನಿನಗ್ ಬಂದ್ಮೇಲೆ, ನೀನು ದೇವರೇ ಕಳ್ಸಿದ್ಮೇಲೆ ನೀನು ಡಿಲೇ ಮಾಡ್ಬಾರ್ದು. ನೀನು ಹೋಗ್ಬಿಟ್ಟು ಯೂನ್ ಟೆಕ್ ಹತ್ರ ಎಲ್ಲಾ ವಿಷಯನ ಹೇಳ್ಬಿಟ್ಟು ಈ ಜೀವನ ಮಾಡ್ತಿರೋ ಈ ಲೈಫ್ ನ ಬಿಟ್ಬಿಟ್ಟು ಆಫ್ಟರ್ ಲೈಫ್ ಗೆ ನೀನು ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಅದೇ ಸರಿಯಾಗಿರೋದು ಅಂತ ಅಡ್ವೈಸ್ ಬೇರೆ ಮಾಡ್ತಿರ್ತಾರೆ. ಇದನ್ ಕೇಳಿದ್ಮೇಲೆ ಗಾಬ್ಲಿನ್ ಟೆನ್ಷನ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಇಷ್ಟು ವರ್ಷ ಅವ್ರಿಗೆ ಶಾಪ ಇದ್ರು ಕೂಡ ಸಡನ್ ಆಗಿ ಈ ಲೈಫ್ ನ ಬಿಟ್ಬಿಟ್ಟು ನೀನ್ ಆಫ್ಟರ್ ಲೈಫ್ ಹೋಗು ಅಂದ್ರೆ ಇಷ್ಟ ಆಗ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಹೋಗಕ್ ಇಷ್ಟ ಆಗ್ತಾ ಇಲ್ಲ. ಎಲ್ಲಾ ಕೋಪನು ಗ್ರಿಮ್ ರೀಪರ್ ಗೆ ತೋರ್ಸ್ಬೇಕು ಅಂತ ಅನ್ಬಿಟ್ಟು ಆ ಎಲ್ಲಾ ಕೋಪನು ಗ್ರಿಮ್ ರೀಪರ್ ಮೇಲೆ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ನೀನ್ ನನ್ ಕತೆ ಅವಾಗ್ಲೇ ಮುಗ್ದೋಗ್ಬೇಕು ಅಂತ ಅಷ್ಟ್ ಬೇಗ ಆಸೆ ಪಡ್ತಾ ಇದೀಯಾ? ಅಷ್ಟೊಂದು ನಿನಗೆ ಆತರ ಇದ್ರೆ ನೀನೇ ಹೋಗ್ಬಿಟ್ಟು ಅವ್ನು ಯೂನ್ ಟೆಕ್ ಹತ್ರ ಎಲ್ಲಾ ವಿಷಯ ಹೇಳ್ಬಿಡು. ಗಾಬ್ಲಿನ್ ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ನ ತೆಗೆದ್ಬಿಟ್ರೆ ಅವ್ನ್ ಕತೆ ಮುಗ್ದೋಗ್ಬಿಡುತ್ತೆ, ಆಫ್ಟರ್ ಲೈಫ್ ಕೊಟ್ಟೋಗ್ತಾನೆ ಅಂತ ಅಂದ್ಬಿಟ್ಟು ನೀನೇ ಹೋಗಿ ಹೇಳ್ಬಿಡು ಅಂತ ಗಾಬ್ಲಿನ್ ಗ್ರಿಮ್ ರೀಪರ್ ಮೇಲೆ ಕಿಚ್ಚಾಡ್ತಾ ಇರ್ತಾರೆ. ಇದೆಲ್ಲ ಹೇಳಾದ್ಮೇಲೆ ಗಾಬ್ಲಿನ್ ಅವ್ನ ಮನೇಲಿ ಕೂತ್ಕೊಂಡು ಯೂನ್ ಟೆಕ್ ಕೊಟ್ಟಿರೋ ಮ್ಯಾಪ್ ಅಲ್ಲಿ ಲೀಫ್ ನ ಇಟ್ಕೊಂಡು ನೋಡ್ಕೊಂಡ್ ಕೂತಿರ್ತಾರೆ. ನಮ್ ಗಾಬ್ಲಿನ್ಗೆ ಯೂನ್ ಟೆಕ್ ನ ಕಂಡ್ರೆ ಸ್ವಲ್ಪ ಇಷ್ಟ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಷ್ಟರಲ್ಲಿ ಲೈಫೇ ಮುಗಿತಾ ಇದೆಯಲ್ಲ ಅಂತ ಒಂದು ಬೇಜಾರ್ ಲೊಟ್ಟೋಗ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಹೀರೋಯಿನ್ ಹೈಸ್ಕೂಲ್ ಹೋಗಕ್ಕೆ ಅಂತ ಅವ್ರಿರೋ ಜಾಗದಿಂದ ಈಚೆ ಬರ್ತಾಳೆ ರೆಡಿ ಆಗ್ಬಿಟ್ಟು. ಈಚೆ
ಬಂದ್ಮೇಲೆ ಮೇಲ್ ನೋಡಿದ್ದೆ ಗೊತ್ತಾಗುತ್ತೆ ತುಂಬಾ ಮೋಡ ಮುಚ್ಚೋಗ್ಬಿಟ್ಟಿರುತ್ತೆ, ತುಂಬಾ ಮಳೆ ಬರ್ತಿದೆ ಅಂತ. ಅವಾಗ ಅವಳಿಗೆ ಅರ್ಥ ಆಗುತ್ತೆ ಗಾಬ್ಲಿನ್ಗೆ ಏನೋ ಒಂದು ತುಂಬಾ ಬೇಜಾರಲ್ಲಿದ್ದಾರೆ ಅಂತ.